ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಅಯೋಧ್ಯ ಶ್ರೀರಾಮನ ದೇವಸ್ಥಾನ ಇವಾಗ ಏನು ಪೂರ್ಣಗೊಂಡಿದೆ 22ನೇ ತಾರೀಕು ಉದ್ಘಾಟನೆ ಆಗಲಿದೆ. ಇದಕ್ಕೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೆ ದೇಶದಲ್ಲಿರ್ತಕ್ಕಂಥ INDA ಒಕ್ಕೂಟ ಇವರೆಲ್ಲ ಬೆಂಕಿ ಹಟ್ಕೊಂಡ್ಬಿಟ್ಟಿದೆ. ಅವರಲ್ಲಿ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ BK ಹರಿಪ್ರಸಾದ್ ಅವರು ಹೇಳ್ತಾರೆ ಇದು ರಾಜಕೀಯಕ್ಕೋಸ್ಕರ ಶ್ರೀರಾಮನ ಹೆಸರು ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರೇ, ನಿಮ್ಮನ್ನ ಕಾಂಗ್ರೆಸ್ ಅಲ್ಲಿ ಯಾವ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಮನ ನಮ್ಮ ಜೀವ, ನಮ್ಮ ಉಸಿರು, ಏನು ನಮ್ಮ ರಕ್ತ ಕಣಕಣದಲ್ಲಿ ರಾಮ ರಾಮ ಅಂತ ಹೇಳಿ ಈ ರಾಮ ಮಂದಿರಕ್ಕೋಸ್ಕರ 500 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಲಕ್ಷಾಂತರ ಜನ ತ್ಯಾಗ ಬಲಿದಾನಗಳನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಅವರಿಂದನೇ ವಿಳಂಬ ಆಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದಿದ್ದಾದ್ಮೇಲೆ ಇವತ್ತು ಶ್ರೀರಾಮ ಮಂದಿರ ಕಟ್ಟಿದಿರಿ. ಇದರಲ್ಲಿ ನಾವ್ಯಾರೂ BJP ಸಿಂಬಲ್ ಇಟ್ಕೊಂಡು ನಾವೇನು ಓಟ್ ಕೇಳಕ್ಕೇನು ಹೋಗಿಲ್ಲ. ಶ್ರೀರಾಮ ಮಂದಿರ ಏನು ಉದ್ಘಾಟನೆಗೆ ದೇಶದಲ್ಲಿ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಬರ್ತಾರೆ. ಬರೋಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಯಾರ್ಯಾರು ಶ್ರೀರಾಮನ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ, ನೀವೆಲ್ಲ ಹೋದಾಗ ಅವರಲ್ಲಿ ಎಲ್ಲಿ ನಿಮ್ಗೆ ತೊಂದರೆ ಆಗುತ್ತೋ ಏನೋ ಎತ್ತ ಅನ್ನೋ ಲೆಕ್ಕಾಚಾರ ನಮಗೂ ಕಳವಳ. ಅದು ಬಿಟ್ಟರೆ ನೀವು ಹೇಳಿದಿರಲ್ಲ ಗೋದ್ರ ಅಲ್ಲಿ ಯಾವ ಥರ ನಡುತ್ತೋ ಆ ಥರ ಘಟನೆ ನಡೀತೈತೆ, ಅಲ್ಲಿ ಹೋಗೋರಕ್ಕೆ ರಕ್ಷಣೆ ಬೇಕು ಅಂತೇಳಿ ಅದಕ್ಕೂ ಪಿತೂರಿ ಕಾಂಗ್ರೆಸ್ ಅವರೇ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಮ್ಗೆ ಈಗಾಗಲೇ ಡೌಟ್ ಬಂದಿದೆ. ಯಾಕಂದರೆ ಪಾರ್ಲಿಮೆಂಟಲ್ಲಿ ಏನು ಸ್ಮೋಕ್ ಬಾಂಬ್ ಹಾಕೋದ್ರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ಹೇಳಿದಾಗ ಅದರಲ್ಲಿ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಲೀಡರ್ಗಳೇ 6 ರಾಜ್ಯದಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಲೀಡರ್ಗಳೇ ಅದರಲ್ಲಿ ಭಾಗವಹಿಸಿದ್ದು. ಅವ್ರ ಹಿನ್ನೆಲೆಯನ್ನು ತಿಳ್ಕೊಂಡಂಥ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಇವತ್ತು ಏನು ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಲ್ಲಿ ನೀವು ಅದನ್ನ ಜನಪ್ರಿಯತೆ ಇಡೀ ವಿಶ್ವದಲ್ಲಿ ಅದೆಲ್ಲ ಇದಾಗ್ತಾ ಇರೋ ಹೆಸರು ಬರ್ತಾ ಇರೋದ್ರಿಂದ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಇವತ್ತು ಏನು ನೀವು ಕರ್ನಾಟಕದಲ್ಲಿ ಒಂದು ಕಮ್ಯುನಿಟಿ ಫೇವರ್ ಆಗಿ ನೀವು ಮಾಡ್ತಾ ಇದ್ರಿ, ಹಿಂದೂ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ರಿ, ಕೂಡಲೇ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಈ ರಾಜ್ಯದ ಜನ, ಈ ದೇಶದ ಜನ ನಿಮ್ಮನ್ನ ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲೂ ಸಿದ್ದರಾಮಯ್ಯನ ಫೋಟೋಕ್ಕೆ ಬೆಂಕಿ ಇಕ್ತವ್ರೆ. ಅದಕ್ಕೋಸ್ಕರ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮ ಅಲ್ಲಿ ಏನು ಸಿಂಬಲ್ ಹಾಕೊಂಡು ನಾವು ಓಟ್ ಕೇಳ್ತಾ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಕಾಂಗ್ರೆಸ್ ಅವರು ಸ್ವಲ್ಪ ಮೆಂಟಲಿ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿಸ್ಕೊಂಡು ಅವರು ಮೈಂಡ್ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಹೇಳಿ ಚೆಕ್ ಮಾಡಿಸ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.